ವರ್ಷ 1987 ಮುಂಬೈನ ಆ ಗಿಜಿಗುಡುವ ಜವೇರಿ ಬಜಾರ್. ಒಂದು ಕಡೆ 50ಕ್ಕೂ ಹೆಚ್ಚು ಅಸಲಿ ಪೊಲೀಸ್ ಅಧಿಕಾರಿಗಳು ಕಾಯುತ್ತಿದ್ದರೆ, ಮತ್ತೊಂದು ಕಡೆ 26 ಜನ ಸಾಮಾನ್ಯ ಯುವಕರು ಮುಂಬೈನ ಅತಿ ದೊಡ್ಡ ಚಿನ್ನದ ಶೋರೂಮ್ ಒಳಗೆ ನುಗ್ಗುತ್ತಿದ್ದಾರೆ. ಅವರ ಬಳಿ ಯಾವುದೇ ಗನ್ ಇಲ್ಲ, ಯಾವುದೇ ಹಿಂಸೆ ಇಲ್ಲ, ಕೇವಲ ಒಂದು ಫೇಕ್ ಐಡಿ ಕಾರ್ಡ್ ಮತ್ತು ಮುಖದಲ್ಲಿ ಅಚಲವಾದ ಆತ್ಮವಿಶ್ವಾಸ. ಕೇವಲ ಒಂದೇ ಒಂದು ಸಣ್ಣ ತಪ್ಪು ನಡೆದರೂ ಜೀವನ ಪೂರ್ತಿ ಜೈಲು ಶಿಕ್ಷೆ ಖಚಿತ ಅಂತ ಗೊತ್ತಿದ್ದರೂ ಅವರು ನಗುನಗುತ್ತಾ ಆ ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕುತ್ತಾರೆ. ಒಮ್ಮೆ ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ಇಂತಹ ಹೈ ರಿಸ್ಕ್ ಸಿಚುವೇಶನ್ ಎದುರಾದರೆ ನೀವು ಆ ಲೆವೆಲ್ ಕಾನ್ಫಿಡೆನ್ಸ್ ತೋರಿಸಲು ಸಾಧ್ಯವೇ? ಇದು ಕೇವಲ ಒಂದು ಸಿನಿಮಾ ಸೀನ್ ಅಲ್ಲ ಫ್ರೆಂಡ್ಸ್, ಇದು ಪವರ್, ಮನಿ ಮತ್ತು ಮೈಂಡ್ ಸೆಟ್ನ ಅತಿ ದೊಡ್ಡ ಪಾಠ. ಆದರೆ ಈ ಕಥೆ ಇಲ್ಲಿಂದ ಶುರುವಾಗಲಿಲ್ಲ. ಅಜಯ್ ಸಿಂಗ್ ಎಂಬ ಒಬ್ಬ ಅದ್ಭುತ ಬುದ್ಧಿವಂತ ಯುವಕ ಸಿಬಿಐ ಆಫೀಸರ್ ಆಗಬೇಕೆಂದು ಕನಸು ಕಂಡವನು. ಈ ಭ್ರಷ್ಟ ವ್ಯವಸ್ಥೆಯಿಂದಾಗಿ ರಿಜೆಕ್ಟ್ ಆಗುತ್ತದೆ. ಆ ಬಡತನ ಮತ್ತು ವ್ಯವಸ್ಥೆಯ ಮೇಲಿನ ಸಿಟ್ಟು ಅವನನ್ನು ಕ್ರಿಮಿನಲ್ ಮಾಡುವುದಿಲ್ಲ, ಬದಲಾಗಿ ಒಬ್ಬ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಆಗಿ ಬದಲಾಯಿಸುತ್ತದೆ. ಅವನು ಅರ್ಥ ಮಾಡಿಕೊಂಡಿದ್ದ ಒಂದು ಸರಳ ಸತ್ಯ ಏನೆಂದರೆ, ವ್ಯವಸ್ಥೆ ನಿಮಗಾಗಿ ಬಾಗಿಲು ಮುಚ್ಚಿದಾಗ ನೀವೇ ಸ್ವಂತವಾಗಿ ಒಂದು ಹೊಸ ಬಾಗಿಲನ್ನು ನಿರ್ಮಿಸಿಕೊಳ್ಳಬೇಕು. ಇಲ್ಲಿಂದಲೇ ಅಜಯ್ ತನ್ನ ಫೇಕ್ ಸಿಬಿಐ ಟೀಮ್ ಕಟ್ಟಿ ಆಟ ಶುರು ಮಾಡುತ್ತಾನೆ. ಸಿನಿಮಾದ ಆರಂಭದಲ್ಲಿ ಒಬ್ಬ ಪವರ್ಫುಲ್ ಮಿನಿಸ್ಟರ್ ಮನೆಗೆ ಈ ಟೀಮ್ ನುಗ್ಗಿದಾಗ ನಮಗೆ ಒಂದು ದೊಡ್ಡ ಬಿಸ್ನೆಸ್ ಪಾಠ ಸಿಗುತ್ತದೆ. ಅಲ್ಲಿ ಅಜಯ್ ತೋರಿಸುವ ಪವರ್ ಮತ್ತು ಅಥಾರಿಟಿ ನೋಡಿದರೆ ಯಾರಿಗೂ ಅವರು ಫೇಕ್ ಅಂತ ಅನುಮಾನವೇ ಬರೋದಿಲ್ಲ. ಬಿಸ್ನೆಸ್ನಲ್ಲಿ ಆಗಲಿ ಅಥವಾ ಕೆರಿಯರ್ನಲ್ಲಿ ಆಗಲಿ, ಜನ ನಿಮ್ಮ ರಿಯಾಲಿಟಿಗಿಂತ ಹೆಚ್ಚಾಗಿ ನೀವು ನಿಮ್ಮನ್ನ ಹೇಗೆ ಪ್ರೆಸೆಂಟ್ ಮಾಡಿಕೊಳ್ತೀರಿ ಎಂಬುದನ್ನು ನಂಬುತ್ತಾರೆ. ನೀವು ಆ ಜಾಗಕ್ಕೆ ಅರ್ಹರು ಎಂಬಂತೆ ನಡೆದುಕೊಂಡ್ರೆ ಮಾತ್ರ ಜಗತ್ತು ನಿಮಗೆ ಬೆಲೆ ಕೊಡುತ್ತದೆ. ಇವತ್ತು ನೀವು ಒಂದು ಇಂಟರ್ವ್ಯೂ ಅಥವಾ ಕ್ಲೈಂಟ್ ಮೀಟಿಂಗ್ಗೆ ಹೋದಾಗ ನಿಮ್ಮಲ್ಲಿ ಆ ಲೆವೆಲ್ ಅಥಾರಿಟಿ ಇದೆಯೇ ಎಂದು ಒಮ್ಮೆ ಕನ್ನಡಿಯ ಮುಂದೆ ನಿಂತು ಚೆಕ್ ಮಾಡಿಕೊಂಡಿದ್ದೀರಾ? ಇನ್ನು ಅಜಯ್ ಟೀಮ್ ಕೇವಲ ಭ್ರಷ್ಟ ರಾಜಕಾರಣಿಗಳನ್ನು ಮಾತ್ರ ಟಾರ್ಗೆಟ್ ಮಾಡೋದು ಒಂದು ಮಾಸ್ಟರ್ ಪ್ಲಾನ್. ಯಾಕೆಂದ್ರೆ ಕಳ್ಳನ ಮನೆಯಲ್ಲಿ ಕದ್ರೆ ಯಾರು ತಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ? ಇದು ಬಿಸ್ನೆಸ್ನ ನಿಚ್ ಟಾರ್ಗೆಟಿಂಗ್ ಇದ್ದದಂತೆ. ಅಂದ್ರೆ ಎಲ್ಲಿ ರಿಸ್ಕ್ ಕಡಿಮೆ ಇರುತ್ತದೋ ಮತ್ತು ಎಲ್ಲಿ ನಮಗೆ ಲಾಭ ಜಾಸ್ತಿ ಇರುತ್ತದೋ ಅಂತಹ ಜಾಗವನ್ನೇ ಹುಡುಕಬೇಕು. ಅಷ್ಟೇ ಅಲ್ಲ, ಅಜಯ್ ಒಬ್ಬನೇ ಎಲ್ಲವನ್ನೂ ಮಾಡಲು ಹೋಗುವುದಿಲ್ಲ. ಅವನು 26 ಜನ ಸಾಮಾನ್ಯರನ್ನು ಸೇರಿಸಿ ಅವರಿಗೆ ಕೆಲಸ ಹಂಚುತ್ತಾನೆ. ನಾಯಕತ್ವ ಅಥವಾ ಲೀಡರ್ಶಿಪ್ ಅಂದ್ರೆ ಇದೇ. ದೊಡ್ಡ ಗುರಿಯನ್ನು ತಲುಪಲು ಜನರನ್ನು ಹೇಗೆ ಸರಿಯಾಗಿ ಬಳಸಿಕೊಳ್ಳಬೇಕು ಎಂಬ ಕಲೆ ನಿಮಗೆ ಸಿದ್ಧಿಸಿರಬೇಕು. ಕಥೆ ರೋಚಕ ಹಂತ ತಲುಪಿದಾಗ ಅಜಯ್ ಟೀಮ್ ಕೋಟ್ಯಾಧಿಪತಿಗಳಾಗಿರ್ತಾರೆ. ಆದರೆ ಆಗಲೇ ಅಸಲಿ ಸಿಬಿಐ ಆಫೀಸರ್ ವಸೀಂ ಖಾನ್ ಎಂಟ್ರಿ ಕೊಡ್ತಾನೆ. ಸಾವು ಮತ್ತು ಜೈಲಿನ ಭಯ ಕಣ್ಣ ಮುಂದೆ ಕಾಣಿಸುತ್ತಿರುವಾಗ ಸಾಮಾನ್ಯರು ಹೆದರಿ ಓಡಿ ಹೋಗುತ್ತಾರೆ. ಆದರೆ ಒಬ್ಬ ನಿಜವಾದ ಬಿಸ್ನೆಸ್ ಮೈಂಡ್ಸೆಟ್ ಉಳ್ಳವನು ಸೋಲನ್ನು ಗೆಲುವಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳುತ್ತಾನೆ. ಕ್ಲೈಮ್ಯಾಕ್ಸ್ನಲ್ಲಿ ವಸೀಂ ಖಾನ್ ತಾನೇ ಗೆದ್ದೆ ಎಂದು ಬೀಗುತ್ತಿರುವಾಗ ಅಜಯ್ ಅಸಲಿ ಆಟವನ್ನೇ ಬೇರೆ ಕಡೆ ಆಡಿರುತ್ತಾನೆ. ವಿರೋಧಿಗಳು ನಿಮ್ಮ ಒಂದು ನಡೆಯನ್ನು ಗಮನಿಸುತ್ತಿರುವಾಗ ನೀವು ಸದ್ದಿಲ್ಲದೆ ಮತ್ತೊಂದು ದಿಕ್ಕಿನಲ್ಲಿ ನಿಮ್ಮ ಸಾಮ್ರಾಜ್ಯ ಕಟ್ಟುತ್ತಿರಬೇಕು. ಕೊನೆಯದಾಗಿ ಸ್ಪೆಷಲ್ 26 ನಮಗೆ ಕಲಿಸುವ ಅತಿ ದೊಡ್ಡ ಮನಿ ಲೆಸನ್ ಏನಂದ್ರೆ, ಹಣ ಕೇವಲ ಹಾರ್ಡ್ ವರ್ಕ್ನಿಂದ ಬರುವುದಿಲ್ಲ, ಅದು ಸ್ಟ್ರಾಟಜಿ ಮತ್ತು ಮನುಷ್ಯನ ಸೈಕಾಲಜಿಯನ್ನ ಅರ್ಥ ಮಾಡಿಕೊಳ್ಳುವುದರಿಂದ ಬರುತ್ತದೆ. ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಅತಿ ದೊಡ್ಡ ಆಸ್ತಿ. ಈ ಕಥೆಯಲ್ಲಿ ಅಜಯ್ ತನ್ನ ಬುದ್ಧಿವಂತಿಕೆಯಿಂದ ಸಿಸ್ಟಮ್ ಅನ್ನೇ ಸೋಲಿಸಿದ ಹಾಗೆ ನೀವು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅಂತಹ ಸ್ಟ್ರಾಟಜಿ ಬಳಸಲು ರೆಡಿ ಇದ್ದೀರಾ? ನೆನಪಿಡಿ, ಹಣದ ಈ ಆಟದಲ್ಲಿ ಯಾರು ವೇಗವಾಗಿ ಓಡುತ್ತಾರೋ ಅವರು ಗೆಲ್ಲುವುದಿಲ್ಲ, ಯಾರು ಸರಿಯಾಗಿ ಪ್ಲಾನ್ ಮಾಡುತ್ತಾರೋ ಅವರು ಮಾತ್ರ ಗೆಲ್ಲುತ್ತಾರೆ. ವರ್ಷ 1987 ಮುಂಬೈನ ಆ ಗಿಜಿಗುಡುವ ಜವೇರಿ ಬಜಾರ್. ಒಂದು ಕಡೆ 50ಕ್ಕೂ ಹೆಚ್ಚು ಅಸಲಿ ಪೊಲೀಸ್ ಅಧಿಕಾರಿಗಳು ಕಾಯುತ್ತಿದ್ದರೆ, ಮತ್ತೊಂದು ಕಡೆ 26 ಜನ ಸಾಮಾನ್ಯ ಯುವಕರು ಮುಂಬೈನ ಅತಿ ದೊಡ್ಡ ಚಿನ್ನದ ಶೋರೂಮ್ ಒಳಗೆ ನುಗ್ಗುತ್ತಿದ್ದಾರೆ. ಅವರ ಬಳಿ ಯಾವುದೇ ಗನ್ ಇಲ್ಲ, ಯಾವುದೇ ಹಿಂಸೆ ಇಲ್ಲ, ಕೇವಲ ಒಂದು ಫೇಕ್ ಐಡಿ ಕಾರ್ಡ್ ಮತ್ತು ಮುಖದಲ್ಲಿ ಅಚಲವಾದ ಆತ್ಮವಿಶ್ವಾಸ. ಕೇವಲ ಒಂದೇ ಒಂದು ಸಣ್ಣ ತಪ್ಪು ನಡೆದರೂ ಜೀವನ ಪೂರ್ತಿ ಜೈಲು ಶಿಕ್ಷೆ ಖಚಿತ ಅಂತ ಗೊತ್ತಿದ್ದರೂ ಅವರು ನಗುನಗುತ್ತಾ ಆ ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕುತ್ತಾರೆ. ಒಮ್ಮೆ ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ಇಂತಹ ಹೈ ರಿಸ್ಕ್ ಸಿಚುವೇಶನ್ ಎದುರಾದರೆ ನೀವು ಆ ಲೆವೆಲ್ ಕಾನ್ಫಿಡೆನ್ಸ್ ತೋರಿಸಲು ಸಾಧ್ಯವೇ? ಇದು ಕೇವಲ ಒಂದು ಸಿನಿಮಾ ಸೀನ್ ಅಲ್ಲ ಫ್ರೆಂಡ್ಸ್, ಇದು ಪವರ್, ಮನಿ ಮತ್ತು ಮೈಂಡ್ ಸೆಟ್ನ ಅತಿ ದೊಡ್ಡ ಪಾಠ. ಆದರೆ ಈ ಕಥೆ ಇಲ್ಲಿಂದ ಶುರುವಾಗಲಿಲ್ಲ. ಅಜಯ್ ಸಿಂಗ್ ಎಂಬ ಒಬ್ಬ ಅದ್ಭುತ ಬುದ್ಧಿವಂತ ಯುವಕ ಸಿಬಿಐ ಆಫೀಸರ್ ಆಗಬೇಕೆಂದು ಕನಸು ಕಂಡವನು. ಈ ಭ್ರಷ್ಟ ವ್ಯವಸ್ಥೆಯಿಂದಾಗಿ ರಿಜೆಕ್ಟ್ ಆಗುತ್ತಾನೆ. ಆ ಬಡತನ ಮತ್ತು ವ್ಯವಸ್ಥೆಯ ಮೇಲಿನ ಸಿಟ್ಟು ಅವನನ್ನು ಕ್ರಿಮಿನಲ್ ಮಾಡುವುದಿಲ್ಲ, ಬದಲಾಗಿ ಒಬ್ಬ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಆಗಿ ಬದಲಾಯಿಸುತ್ತದೆ.
ಅವನು ಅರ್ಥ ಮಾಡಿಕೊಂಡಿದ್ದ ಒಂದು ಸರಳ ಸತ್ಯ ಏನೆಂದರೆ, ವ್ಯವಸ್ಥೆ ನಿಮಗಾಗಿ ಬಾಗಿಲು ಮುಚ್ಚಿದಾಗ ನೀವೇ ಸ್ವಂತವಾಗಿ ಒಂದು ಹೊಸ ಬಾಗಿಲನ್ನು ನಿರ್ಮಿಸಿಕೊಳ್ಳಬೇಕು. ಇಲ್ಲಿಂದಲೇ ಅಜಯ್ ತನ್ನ ಫೇಕ್ ಸಿಬಿಐ ಟೀಮ್ ಕಟ್ಟಿ ಆಟ ಶುರು ಮಾಡ್ತಾನೆ. ಸಿನಿಮಾದ ಆರಂಭದಲ್ಲಿ ಒಬ್ಬ ಪವರ್ಫುಲ್ ಮಿನಿಸ್ಟರ್ ಮನೆಗೆ ಈ ಟೀಮ್ ನುಗ್ಗಿದಾಗ ನಮಗೆ ಒಂದು ದೊಡ್ಡ ಬಿಸ್ನೆಸ್ ಪಾಠ ಸಿಗುತ್ತದೆ. ಅಲ್ಲಿ ಅಜಯ್ ತೋರಿಸುವ ಪವರ್ ಮತ್ತು ಅಥಾರಿಟಿ ನೋಡಿದರೆ ಯಾರಿಗೂ ಅವರು ಫೇಕ್ ಅಂತ ಅನುಮಾನವೇ ಬರೋದಿಲ್ಲ. ಬಿಸ್ನೆಸ್ನಲ್ಲಿ ಆಗ್ಲಿ ಅಥವಾ ಕೆರಿಯರ್ನಲ್ಲಿ ಆಗ್ಲಿ ಜನ ನಿಮ್ಮ ರಿಯಾಲಿಟಿಗಿಂತ ಹೆಚ್ಚಾಗಿ ನೀವು ನಿಮ್ಮನ್ನ ಹೇಗೆ ಪ್ರೆಸೆಂಟ್ ಮಾಡಿಕೊಳ್ತೀರಿ ಎಂಬುದನ್ನ ನಂಬುತ್ತಾರೆ. ನೀವು ಆ ಜಾಗಕ್ಕೆ ಅರ್ಹರು ಎಂಬಂತೆ ನಡೆದುಕೊಂಡ್ರೆ ಮಾತ್ರ ಜಗತ್ತು ನಿಮಗೆ ಬೆಲೆ ಕೊಡುತ್ತದೆ. ಇವತ್ತು ನೀವು ಒಂದು ಇಂಟರ್ವ್ಯೂ ಅಥವಾ ಕ್ಲೈಂಟ್ ಮೀಟಿಂಗ್ಗೆ ಹೋದಾಗ ನಿಮ್ಮಲ್ಲಿ ಆ ಲೆವೆಲ್ ಅಥಾರಿಟಿ ಇದೆಯೇ ಎಂದು ಒಮ್ಮೆ ಕನ್ನಡಿಯ ಮುಂದೆ ನಿಂತು ಚೆಕ್ ಮಾಡಿಕೊಂಡಿದ್ದೀರಾ? ಇನ್ನು ಅಜಯ್ ಟೀಮ್ ಕೇವಲ ಭ್ರಷ್ಟ ರಾಜಕಾರಣಿಗಳನ್ನು ಮಾತ್ರ ಟಾರ್ಗೆಟ್ ಮಾಡೋದು ಒಂದು ಮಾಸ್ಟರ್ ಪ್ಲಾನ್. ಯಾಕೆಂದ್ರೆ ಕಳ್ಳನ ಮನೆಯಲ್ಲಿ ಕದ್ರೆ ಯಾರ್ ತಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ? ಇದು ಬಿಸ್ನೆಸ್ನ ನಿಚ್ ಟಾರ್ಗೆಟಿಂಗ್ ಇದ್ದದಂತೆ. ಅಂದ್ರೆ ಎಲ್ಲಿ ರಿಸ್ಕ್ ಕಡಿಮೆ ಇರುತ್ತದೋ ಮತ್ತು ಎಲ್ಲಿ ನಮಗೆ ಲಾಭ ಜಾಸ್ತಿ ಇರುತ್ತದೋ ಅಂತಹ ಜಾಗವನ್ನೇ ಹುಡುಕಬೇಕು. ಅಷ್ಟೇ ಅಲ್ಲ, ಅಜಯ್ ಒಬ್ಬನೇ ಎಲ್ಲವನ್ನೂ ಮಾಡಲು ಹೋಗುವುದಿಲ್ಲ. ಅವನು 26 ಜನ ಸಾಮಾನ್ಯರನ್ನು ಸೇರಿಸಿ ಅವರಿಗೆ ಕೆಲಸ ಹಂಚುತ್ತಾನೆ. ನಾಯಕತ್ವ ಅಥವಾ ಲೀಡರ್ಶಿಪ್ ಅಂದ್ರೆ ಇದೇ. ದೊಡ್ಡ ಗುರಿಯನ್ನು ತಲುಪಲು ಜನರನ್ನು ಹೇಗೆ ಸರಿಯಾಗಿ ಬಳಸಿಕೊಳ್ಳಬೇಕು ಎಂಬ ಕಲೆ ನಿಮಗೆ ಸಿದ್ಧಿಸಿರಬೇಕು. ಕಥೆ ರೋಚಕ ಹಂತ ತಲುಪಿದಾಗ ಅಜಯ್ ಟೀಮ್ ಕೋಟ್ಯಾಧಿಪತಿಗಳಾಗಿರ್ತಾರೆ. ಆದರೆ ಆಗಲೇ ಅಸಲಿ ಸಿಬಿಐ ಆಫೀಸರ್ ವಸೀಂ ಖಾನ್ ಎಂಟ್ರಿ ಕೊಡ್ತಾನೆ. ಸಾವು ಮತ್ತು ಜೈಲಿನ ಭಯ ಕಣ್ಣ ಮುಂದೆ ಕಾಣಿಸುತ್ತಿರುವಾಗ ಸಾಮಾನ್ಯರು ಹೆದರಿ ಓಡಿ ಹೋಗುತ್ತಾರೆ. ಆದರೆ ಒಬ್ಬ ನಿಜವಾದ ಬಿಸ್ನೆಸ್ ಮೈಂಡ್ಸೆಟ್ ಉಳ್ಳವನು ಸೋಲನ್ನು ಗೆಲುವಿನ ಮೆಟ್ಟಿಲನ್ನಾಗಿ ಮಾಡಿಕೊಡುತ್ತಾನೆ. ಕ್ಲೈಮ್ಯಾಕ್ಸ್ನಲ್ಲಿ ವಸೀಂ ಖಾನ್ ತಾನೇ ಗೆದ್ದೆ ಎಂದು ಬೀಗುತ್ತಿರುವಾಗ ಅಜಯ್ ಅಸಲಿ ಆಟವನ್ನೇ ಬೇರೆ ಕಡೆ ಆಡಿರುತ್ತಾನೆ. ವಿರೋಧಿಗಳು ನಿಮ್ಮ ಒಂದು ನಡೆಯನ್ನು ಗಮನಿಸುತ್ತಿರುವಾಗ ನೀವು ಸದ್ದಿಲ್ಲದೆ ಮತ್ತೊಂದು ದಿಕ್ಕಿನಲ್ಲಿ ನಿಮ್ಮ ಸಾಮ್ರಾಜ್ಯ ಕಟ್ಟುತ್ತಿರಬೇಕು. ಕೊನೆಯದಾಗಿ ಸ್ಪೆಷಲ್ 26 ನಮಗೆ ಕಲಿಸುವ ಅತಿ ದೊಡ್ಡ ಮನಿ ಲೆಸನ್ ಏನಂದ್ರೆ, ಹಣ ಕೇವಲ ಹಾರ್ಡ್ ವರ್ಕ್ನಿಂದ ಬರುವುದಿಲ್ಲ. ಅದು ಸ್ಟ್ರಾಟಜಿ ಮತ್ತು ಮನುಷ್ಯನ ಸೈಕಾಲಜಿಯನ್ನ ಅರ್ಥ ಮಾಡಿಕೊಳ್ಳುವುದರಿಂದ ಬರುತ್ತದೆ. ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಅತಿ ದೊಡ್ಡ ಆಸ್ತಿ. ಈ ಕಥೆಯಲ್ಲಿ ಅಜಯ್ ತನ್ನ ಬುದ್ಧಿವಂತಿಕೆಯಿಂದ ಸಿಸ್ಟಮ್ ಅನ್ನೇ ಸೋಲಿಸಿದ ಹಾಗೆ ನೀವು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅಂತಹ ಸ್ಟ್ರಾಟಜಿ ಬಳಸಲು ರೆಡಿ ಇದ್ದೀರಾ? ನೆನಪಿಡಿ, ಹಣದ ಈ ಆಟದಲ್ಲಿ ಯಾರು ವೇಗವಾಗಿ ಓಡುತ್ತಾರೋ ಅವರು ಗೆಲ್ಲುವುದಿಲ್ಲ. ಯಾರು ಸರಿಯಾಗಿ ಪ್ಲಾನ್ ಮಾಡುತ್ತಾರೋ ಅವರು ಮಾತ್ರ ಗೆಲ್ಲುತ್ತಾರೆ.